ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಪೂಜೆಗಳಲ್ಲಿ ದೇವ್ರ ನೈವೇದ್ಯಕ್ಕೆ ಈ ಸಜ್ಜಿಗೆನ ವಿಶೇಷವಾಗಿ ಮಾಡ್ತಾರೆ. ಸಾಫ್ಟಾಗಿ ಸಂಜೆವರೆಗೂ ಗಟ್ಟಿ ಆಗದೇ ಇರೋ ಥರ ಇರಬೇಕಂದ್ರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು. ಆ ಟಿಪ್ಸ್ ಈ ವಿಡಿಯೋದಲ್ಲಿದೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಕಡಾಯಿಗೆ 1/4 ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಜೊತೆಗೆ 1/4 ಕಪ್ಪಷ್ಟು ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ 7ರಿಂದ 8 ಗೋಡಂಬಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. 8ರಿಂದ 10 ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಗೋಡಂಬಿ ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ರವೆ ಜೊತೆನೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ. 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ 1 ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ಸಜ್ಜಿಗೆ ಕೇಸರಿ ಬಾತೆಲ್ಲ ಚಿರೋಟಿ ರವೆ ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 2ರಿಂದ 3 ನಿಮಿಷ ರವೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಕಡೆ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಬಿಸಿನೀರನ್ನೇ ಹಾಕಬೇಕು, ತಣ್ಣೀರು ಹಾಕ್ಕೋಬಾರ್ದು. ನಾನಿವಾಗ 4 ಕಪ್ಪಷ್ಟು ಬಿಸಿನೀರನ್ನ ಹಾಕ್ಕೋತಾ ಇದ್ದೀನಿ. 1 ಕಪ್ ರವೆಗೆ 4 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಸಜ್ಜಿಗೆ ಸಂಜೆವರೆಗೂ ಸಾಫ್ಟಾಗೇ ಇರಬೇಕಂದ್ರೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮಾಡಬೇಕು. ಬರೀ ತುಪ್ಪದಿಂದ ಮಾಡಿದ್ರೂ ಕೂಡ ಗಟ್ಟಿಯಾಗತ್ತೆ. ಮತ್ತು ರವೆ ಎಷ್ಟು ತಗೋತೀವಿ ಅದರ ಅರ್ಧಕ್ಕಿಂತ ಜಾಸ್ತಿ ಎಣ್ಣೆ ಮತ್ತು ತುಪ್ಪ ಉಪಯೋಗಿಸ್ಬೇಕು, ಇಲ್ಲಾಂದರೆ ಗಟ್ಟಿಯಾಗತ್ತೆ. ಕೆಲವರು 1 ಕಪ್ ರವೆಗೆ 1 ಕಪ್ ಅಷ್ಟೇ ಎಣ್ಣೆ ಅಥವಾ ತುಪ್ಪ ತೊಗೊಂಡು ಮಾಡ್ತಾರೆ. ಅದು ತುಂಬ ಆಯಿಲ್ ಆಗುತ್ತೆ. ಅದ್ರ ಬದಲಾಗಿ ಅರ್ಧಕ್ಕಿಂತ ಜಾಸ್ತಿ ಆದ್ರೂ ತೊಗೊಳ್ಳೇಬೇಕು. ಆಗ ಸಜ್ಜಿಗೆ ಸಾಫ್ಟಾಗಿ ಬರುತ್ತೆ. ನೋಡಿ, 2-3 ನಿಮಿಷ ಆಗಿದೆ, ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ ಇಷ್ಟಪಡೋರು 2 ಕಪ್ವರೆಗೂ ಸೇರಿಸ್ಕೋಬೋದು. ಸಕ್ಕರೆ ಹಾಕಿದ ನಂತರ ಈ ಥರ ಮತ್ತೆ ತೆಳ್ಳಗಾಗುತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. 1 ಕಪ್ ರವೆಗೆ 4 ಕಪ್ಪಷ್ಟು ನೀರು ಬೇಕಾಗುತ್ತೆ. ನೀರು ಕಡಿಮೆ ಆದ್ರೂ ಕೂಡ ಸಜ್ಜಿಗೆ ಗಟ್ಟಿ ಆಗುತ್ತೆ. ನೋಡಿ, ಮತ್ತೆ ಗಟ್ಟಿ ಆಗ್ತಾ ಬಂತು, ಮತ್ತು ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಜ್ಜಿಗೆ ರೆಡಿಯಾಗುತ್ತೆ. 1 ಕಪ್ ಚಿರೋಟಿ ರವೆಗೆ ಅರ್ಧದಿಂದ 3/4 ಕಪ್ಪಷ್ಟು ಎಣ್ಣೆ, ತುಪ್ಪ, 1.5ರಿಂದ 2 ಕಪ್ಪಷ್ಟು ಸಕ್ಕರೆ, 4 ಕಪ್ ನೀರು, ಇದೇ ಅಳತೆನಲ್ಲಿ ಮಾಡ್ಕೊಂಡು ನೋಡಿ. ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಸಾಫ್ಟಾಗಿರುತ್ತೆ, ಗಟ್ಟಿಗೂ ಕೂಡ ಆಗಲ್ಲ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. Thank you for watching.